ವರ್ಷದುದ್ದಕ್ಕೂ ಒಳಗಡೆ ಇರತಕ್ಕಂತಹ ನಮ್ಮ ಆತ್ಮ ಕರ್ಮ ಬಂಧಗಳಿಂದ ಕಲುಷಿತವಾಗಿರುತ್ತದೆ. ಕಲುಷಿತಗೊಂಡಿರತಕ್ಕಂತ ಆತ್ಮನನ್ನ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವುದರಿಂದ ಅದನ್ನ ಸ್ವಚ್ಛಗೊಳಿಸುವಂತಹ ಪ್ರಕ್ರಿಯೆ ನಡೀತಾ ಇದೆ. ಅಂಟಿರತಕ್ಕಂತಹ ಕರ್ಮ ಬಂಧಗಳನ್ನ ಕಳಿಸುವುದಕ್ಕಾಗಿ ಇಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗ್ತಾ ಇದೆ. ನಾನಾಗ್ಲೇ ಹೇಳಿದೆ, ಚಂದಮಾಮ ಎನ್ನುವಂಥದ್ದು ನವಲಗುಂದದಲ್ಲಿ ನಡೆದಿರ್ತಕ್ಕಂತಹ ಪ್ರವಚನಗಳ ತಾಣ. ಸರ್ವಸಂಗ ಪರಿತ್ಯಾಗಿಯಾಗಿರತಕ್ಕಂತಹ ಲೋಕ ಕಲ್ಯಾಣ ತತ್ಪರನಾಗಿರತಕ್ಕಂತಹ ಕವಿಯಾಗಿ, ದಾರ್ಶನಿಕನಾಗಿ, ನಾಡು ನುಡಿಗಳಿಗೆ ಅಪಾರ ಸೇವೆಯನ್ನ ಸಲ್ಲಿಸಿದ ಹಿರಿಯ ಚೇತನ, ಕ್ರಿಸ್ತಶಕ 1500ರಲ್ಲಿ ಆಗಿ ಹೋದ ನಿಜಗುಣ ಶಿವಯೋಗಿಗಳು. ನಿಜಗುಣ ಶಿವಯೋಗಿಗಳು ಹಲವಾರು ಕೃತಿಗಳನ್ನ ಕನ್ನಡ ನಾಡಿಗೆ, ಆಧ್ಯಾತ್ಮಿಕ ಪ್ರಪಂಚಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅಂತಹ ಪ್ರಮುಖವಾಗಿರತಕ್ಕಂತಹ ಕೃತಿಗಳಲ್ಲಿ ಕೈವಲ್ಯ ಪದ್ಧತಿ ಎನ್ನುವಂಥದ್ದು ಕೂಡ ಒಂದು. ಇದು ವೇದಾಂತ ವಿಜ್ಞಾನ ಮಹಾಸಾಗರ. ಅಲ್ಲಿ ಹೇಳ್ತಾರೆ, ಆಬಾಲ ಯೌವನ ವೃದ್ಧರಿಗೆ ಆಯಾಸ ವಿನಿತಿಲ್ಲದಂತೆ ಸಕಲ ವೇದಾಂತಾಗಮ ಸ್ಮೃತಿ ಪುರಾಣ ಇತಿಹಾಸ ಸೂತ್ರಾದಿ ಶಾಸ್ತ್ರ ಸಮ್ಮತದಿ ಪುರಾತನ ಗೀತಾನುಗಂಡ್ಯವೆನಿಸಿ ಮೃದು ಮಧುರ ಲಕ್ಷಣಯುಕ್ತವಾಗಿರುವ 648 ಹಾಡುಗಳನ್ನ ಒಳಗೊಂಡಿರತಕ್ಕಂತಹ ಭಕ್ತಿ ವೈರಾಗ್ಯದ ಭಾವವನ್ನ ಬಿಂಬಿಸ್ತಕ್ಕಂತಹ ಕೃತಿ ಕೈವಲ್ಯ ಪದ್ಧತಿ ಎನ್ನುವಂತಹದ್ದು. ನೋಡಿ, ಈ ಕೈವಲ್ಯ ಪದ್ಧತಿ ಎನ್ನುವಂತಹ ಕೃತಿಯೊಳಗ ಇದು ಎಂತ ಕೃತಿ ಅಂತಂದ್ರೆ, ಈ ಸಂಸಾರದ ಜಂಜಾಟದಲ್ಲಿ ನಾವು ದಿಕ್ಕು ಒದ್ದಾಡ್ತಾ ಇದ್ದೇವಲ್ಲ, ಈ ಸಂಸಾರದ ಜಂಜಾಟದಿಂದ ಒಂದಿಷ್ಟು ದೂರ ಇರಬೇಕು ಎನ್ನುವಂತಹ ತತ್ವವನ್ನ ಹೇಳುತ್ತೆ. ಓದಿದ ತಕ್ಷಣವೇ ಒಂದು ರೀತಿಯ ವಿರಾಗ ಮನೋಭಾವನೆ, ವೈರಾಗ್ಯ ಮನೋಭಾವನೆ ಬರಬೇಕು ಎನ್ನುವಂಥದ್ದನ್ನ ಈ ಕೃತಿ ಸಾರ್ತಾ ಇದೆ. ಇದರೊಳಗ 5 ಭಾಗಗಳದವ. ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನಾ ಸ್ಥಳ, ನೀತಿ ಕ್ರಿಯಾ ಚರ್ಯಾ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳ, ಜ್ಞಾನ ಪ್ರತಿಪಾದನಾ ಸ್ಥಳ. ಈ 5 ಭಾಗಗಳಲ್ಲಿ ನೀತಿ ಕ್ರಿಯಾಚರ್ಯಾ ಸ್ಥಳ ಎನ್ನುವಂಥದ್ದು, ಅದರೊಳಗ 26 ಪದ್ಯಗಳದವ. ಆ 26 ಪದ್ಯಗಳಲ್ಲಿ 15ನೆಯ ಪದ್ಯ ಯಾವುದು ಚಂದ ಎನ್ನುವಂತ ಶೀರ್ಷಿಕೆ. ನೋಡಿ, 22 ಸಾಲುಗಳಿದಾವೆ. ಅದರಲ್ಲಿರ್ತಕ್ಕಂತಹ ಒಂದೊಂದೇ ಸಾಲನ್ನ ಇಟ್ಟುಕೊಂಡು ಒಂದೊಂದು ತಾಸುಗಟ್ಟಲೆ ಉಪನ್ಯಾಸವನ್ನ ನೀಡತಕ್ಕಂಥದ್ದು ಸರಳವಾಗಿರ್ತಕ್ಕಂಥದ್ದಲ್ಲ, ಸುಲಭವಾಗಿರ್ತಕ್ಕಂಥದ್ದಲ್ಲ. ಬರೀ ಒಂದೇ ಸಾಲನ್ನ ಇಟ್ಟುಕೊಂಡು 1-1.5 ತಾಸು ಮಾತನಾಡಬೇಕು. ಹಂಗ ಮಾತನಾಡಬೇಕು ಅಂತಂದ್ರೆ ಕೇವಲ ನಿಜಗುಣ ಶಿವಯೋಗಿಗಳನ್ನ ಮಾತ್ರ ಅಧ್ಯಯನ ಮಾಡಿದರೆ ಸಾಲುವುದಿಲ್ಲ. ಅದಕ್ಕೆ ಪೂರಕವಾಗಿರತಕ್ಕಂತಹ ಅನೇಕ ಶರಣರ, ಸಂತರ, ದಾಸರ ವಿಚಾರಗಳನ್ನ ಸೇರಿಸಿಕೊಂಡು ಪ್ರವಚನವನ್ನ ಮಾಡಬೇಕಾಗ್ತಾ ಇದೆ. ಸೊ ಆ ರೀತಿಯೊಳಗ ಮೊದಲನೆಯ ಸಾಲು ನಾನು ಕೆಲವೊಂದಿಷ್ಟು ವಿಚಾರಗಳನ್ನ ಮಾತ್ರ ಇಲ್ಲಿ ಪ್ರಸ್ತಾಪ ಪಡಿಸ್ತೇನೆ. ಪ್ರಸ್ತುತ ಕೃತಿಯನ್ನ ನವಲಗುಂದದ ಭಕ್ತರು ಗ್ರಂಥ ದಾಸೋಹಿಗಳಾಗಿದ್ದಾರೆ. ಈ ಕೃತಿಯನ್ನ ಅದ್ವೈತ ಸಾರ್ವಭೌಮ
ಸಾಧುಕುಲ ಚಕ್ರವರ್ತಿ ಶ್ರೀ ನಿಜಗುಣರ ಅವತಾರವೆಂದೆನಿಸಿದ ಶ್ರೀ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು ಹುಬ್ಬಳ್ಳಿ, ವೇದಾಂತ ಸಿದ್ಧಾಂತಗಳ ಸಮನ್ವಯ ತಪೋನಿಧಿ ಶ್ರೀ ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳು ಗದಗ ಹಾಗೂ ಜಗದ್ಗುರು ಶಿವಾನಂದರ ಸ್ವಾಮಿ ಗೌರಿಯಾನಂದರ ಪರಮ ಶಿಷ್ಯರು ಶ್ರೀ ಗೌರಿ ಮಾತೆಯ ಅನನ್ಯ ಆರಾಧಕರಾದ ಶ್ರೀ ಹುಡುಕಡ್ಲಿ ಅಜ್ಜನವರು ನವಲಗುಂದ ಇವರ ದಿವ್ಯ ಚೇತನಕ್ಕೆ ಪೂಜ್ಯರು ಈ ಕೃತಿಯನ್ನ ಅರ್ಪಣೆ ಮಾಡಿದ್ದಾರೆ. ಮಹಾದೇವ ಕವಿಕಿಟ್ಟಿಯವರು ಮುನ್ನುಡಿಯನ್ನ ಬರೆದಿದ್ದಾರೆ. ಒಂದನೆಯ ಸಾಲು ಹೇಳ್ತಾ ಇದೆ, ಎಲ್ಲಾ ಸಾಲುಗಳ ವಿವರಣೆಯನ್ನು ಅನ್ಕೊಡಕ್ ಹೋಗಂಗಿಲ್ಲ. ನಾನು ಮಾಡಿರ್ತಕ್ಕಂಥ ಮಾತುಗಳಲ್ಲಿ ಆ 22 ಸಾಲುಗಳ ವಿವರಣೆ ಎನ್ನುವಂಥದ್ದು ಕೂಡ ಅಡಕವಾಗಿದೆ ಅಂತಕ್ಕಂಥದ್ದನ್ನ ಪ್ರಾರಂಭದಲ್ಲಿ ಹೇಳಿ ಬಯಸ್ತೇನೆ. ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೇ ಚಂದ. ಯಾವುದು ಚಂದ ನೋಡಿ, ಎಲ್ಲರ ಜೊತೆಯಲ್ಲಿ ಮಿತ್ರತ್ವ ಭಾವನೆಯನ್ನ ತಾಳಬೇಕೇ ಹೊರತು ವೈರತ್ವವನ್ನ ಸಾಧಿಸುವುದರಿಂದ ಏನೂ ಸಾಧ್ಯವಾಗುವುದಿಲ್ಲ. ಯಾಕೆ ನಮ್ಮಲ್ಲಿ ವೈರತ್ವ ಮನೋಭಾವನೆ ಬರ್ತಾ ಇದೆ? ಪರಸ್ಪರರನ್ನ ಕಂಡರ ದ್ವೇಷ, ಪರಸ್ಪರರನ್ನ ಕಂಡರೆ ಮತ್ಸರ, ಕಾಲು ಹಿಡಿದು ಜಗ್ಗುವ ಪ್ರವೃತ್ತಿ. ಯಾರಾದರೂ ಒಬ್ಬರು ಎತ್ತರಕ್ಕೆ ಬೆಳೀತಾರ ಅಂತಂದ್ರೆ ಕೆಳಗಿದ್ದವರ ಕಾಲನ್ನ ಹಿಡಿದು ಜಗ್ಗುವಂತ ಪ್ರವೃತ್ತಿ ಇರ್ತಾ ಇದೆ. ನೆನಪಿಟ್ಕೋಬೇಕು, ಕಾಲು ಹಿಡಿದು ಜಗ್ಗವರು ಯಾವತ್ತು ಕೆಳಗೆ ಇರ್ತಾರೆ ಅಂತಕ್ಕಂಥದ್ದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಹಾಗಾಗಿ ಎಲ್ಲರ ಜೊತೆಯಲ್ಲಿಯೂ ಕೂಡ ನಾವು ಪ್ರೀತಿಯಿಂದ ಇದ್ದಾಗ ಪರಸ್ಪರ ನೆಮ್ಮದಿ ಎನ್ನುವಂಥದ್ದು ಸಿಗಲಿಕ್ಕೆ ಸಾಧ್ಯತೆ ಇದೆ. ಒಂದ್ ಮಾತು ಹೇಳ್ತಾರೆ, ಕೋಣಗ ಒಂದ ದಾರಿ, ಕೋಣಗ ಜಾಣಗ ಎರಡದಾರಿ, ಕೋಣಗ ಜಾಣಗ 3 ದಾರಿ. ಆ ಕಡೆಯಿಂದ ಒಂದು ಕೋಣ ಬರ್ತಾ ಇತ್ತು, ಈ ಕಡೆಯಿಂದ ಒಂದು ಕೋಣ ಹೋಗ್ತಾ ಇತ್ತು. ನಾಯಾಕ್ ಸರಿಬೇಕು ಅಂತ ಅದು, ನಾಯಾಕ್ ಸರಿಬೇಕು ಅಂತ ಅದು, ಒಂದ ದಾರಿ 2 ಹೊಡ್ರಾಳಿ ಕತ್ತಿದ್ವು. ಜಾಣಗ ಕೋಣಗ 2 ದಾರಿ. ಆ ಕಡೆಯಿಂದ ಒಂದು ಕೋಣ ಬರ್ತಾ ಇತ್ತು, ಈ ಕಡೆಯಿಂದ ಒಬ್ಬ ಜಾಣ ಹೋಗ್ತಾ ಇದ್ದ. ಜಾಣಗ ಬರ್ತಾ ಇತ್ತು, ಎದುರು ಬರ್ತಕ್ಕಂಥದ್ದು ಕೋಣ ಅಂತ ಹೇಳಿ ಒಂದೀಗ ಸರದ್ ಹೋಯ್ದಾಯ್ತು, ಸೈಡ್ ಹಾಕಿ ಹೋಯ್ದಾಯ್ತು. ಅಲ್ಲಿ 2 ದಾರಿಗಳಾದ ಜಾಣಗ 3 ದಾರಿ. ಆ ಕಡೆಯಿಂದ ಒಬ್ಬ ಜಾಣ ಬರ್ತಾ ಇದ್ದ, ಈ ಕಡೆಯಿಂದ ಒಬ್ಬ ಜಾಣ ಹೋಗ್ತಾ ಇದ್ದ. ಅವನು ಒಂದ್ ಸ್ವಲ್ಪ ಸರದ, ಇವನು ಒಂದ್ ಸ್ವಲ್ಪ ಸರದ, ಮಧ್ಯದೊಳಗ ಒಂದು ದಾರಿ, 3 ದಾರಿಗಳಾದವ. ಸೊ ಈ ರೀತಿ ಒಳಗ ವೈರತ್ವದಿಂದ ನಾವು ಏನನ್ನೂ ಸಾಧಿಸ್ಲಿಕ್ಕೆ ಆಗುವುದಿಲ್ಲ ಎನ್ನುವಂತಹ ತತ್ವವನ್ನ 1ನೇ ಸಾಲು ಹೇಳಿದರೆ, ಮತ್ತೊಂದು ಸಾಲು ಹೇಳ್ತಾ ಇದೆ, ತಲ್ಲಣಿಸದೆ ನೀತಿಯಲ್ಲಿ ಹಾರ್ಪುದೇ ಚಂದ. ನೋಡಿ, ನಿರ್ಭಯವಾಗಿ ನೀತಿಯಿಂದ ನಡೆಯುವುದೇ ಚಂದ. ನೈತಿಕತೆ ಎನ್ನುವಂತದ್ದಿರಬೇಕು. ನನ್ನಲ್ಲಿ ನೈತಿಕತೆ ಇದ್ದಾಗ ಇನ್ನೊಬ್ಬರಿಗೆ ಬುದ್ಧಿಯನ್ನ ಹೇಳುವಂತ ಶಕ್ತಿ ಸಾಮರ್ಥ್ಯ ನನಗೆ ಬರ್ತದೆ. ಅಪ್ಪನ ದಿವಸ ಕುಡಿದು ಬರ್ತಿದ್ದ ಅಂತಂದ್ರ ಮಗ ಎಂದರ ಒಂದು ದಿವಸ ಕುಡಿದು ಬಂದ ಅಂತಂದ್ರ ಅಪ್ಪನಿಗೆ ಮಗನಿಗೆ ಹೇಳುವಂತ ನೈತಿಕತೆ ಇರುವುದಿಲ್ಲ. ನಾನು ಸರಿಯಾಗಿ ಇದ್ದಾಗ, ನಾನು ಸರಿಯಾದ ದಾರಿಯಲ್ಲಿ ಇದ್ದಾಗ ತಪ್ಪು ಮಾಡಿರ್ತಕ್ಕಂಥ ವ್ಯಕ್ತಿಗೆ ನೀತಿಯನ್ನ ಹೇಳಲಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಹೇಳ್ತಾರೆ ಬಂಧುಗಳೇ, ಜೀವನವೆಂಬ ಅಗ್ನಿಕುಂಡದಲ್ಲಿ ಬೆಂದು ಬೆಂಡಾದರೂ ಕೂಡ ನಮ್ಮಲ್ಲಿರ್ತಕ್ಕಂತಹ ಒಳ್ಳೆಯತನವನ್ನ ನಾವು ಬಿಟ್ಟುಕೊಡಬಾರದು ಎನ್ನುವಂಥದ್ದನ್ನ ಹೇಳ್ತಾರೆ. ಈ ರೀತಿ ಸತ್ಯವನ್ನ 2ನೇ ಸಾಲು ಸಾಗ್ತಾ ಇದೆ. ಅಂದ್ರೆ ಸನ್ಮಾರ್ಗದಲ್ಲಿ ನಾವು ನಡೆಯಬೇಕು. ನೀತಿ, ರೀತಿ ಇತ್ಯಾದಿಗಳನ್ನ ಅರ್ಥ ಮಾಡಿಕೊಂಡು ನಾವು ಬದುಕಬೇಕು ಎನ್ನುವಂಥದ್ದು. ಮತ್ತೊಂದು ಸಾಲು ಹೇಳುತ್ತಾ ಇದೆ, ಹಿತ ವಿರಹಿತ ಎಂದ ಅತಿ ಐತಿ ತಿಳಿಯುವುದೇ ಚಂದ. ಯಾವುದು ಹಿತ, ಯಾವುದು ಅಹಿತ. ಹಿತದಲ್ಲಿ ಸುಖ ಇದೆ, ಅಹಿತದಲ್ಲಿ ದುಃಖ ಇದೆ.
ಯಾವ ಮಾರ್ಗ ಚಲೋ ಐತಿ ಆ ದಾರಿ ಒಳಗ ನಾವು ಹೋಗ್ಬೇಕು. ಈ ದಾರಿ ಚಲೋ ಐತೋ ತಮ್ಮ, ಈ ದಾರಿ ಒಳಗ ಹೋಗು. ಈ ದಾರಿ ಒಳಗ ಕಲ್ಲು ಮುಳ್ಳು ಬೆಳೆದವ, ಈ ದಾರಿ ಒಳಗ ಹೋಗಬೇಡ. ಹಿರಿಯರು ಹೇಳಿದ್ರು ಸಹಿತ ಕೆಲವೊಬ್ರು ಏನ್ ಮಾಡ್ತಾರೆ, ನೀ ಏನ್ ಹೇಳಿದ್ರು ನಾ ಇದ ದಾರಿ ಒಳಗ ನಾ ಹೋಗಮ್ಮ, ಆಯ್ತಪ್ಪ ಬ್ಯಾಡ ಅಂತಂತೀನಿ, ನೀ ಬ್ಯಾಡ ಅಂದ್ರೆ ಹೋಗಿ ಅಂತಂದ್ರೆ ನೀ ಹೋಗು ಅಂತ ಹೇಳಿ ಹೇಳ್ತಕ್ಕಂತಹ ಮಾತಿದೆ. ಅದಕ್ಕೆ ಯಾವ್ದು ಹಿತ ಯಾವ್ದು ಅಹಿತ ಅಂತಕ್ಕಂಥದ್ದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಮತ್ತೊಂದು ಸಾಲ ಹೇಳ್ತಾ ಇದೆ, ಮತಿಯೋಳು ಬಗೆದ ದುರ್ವಿಕೃತಿಯನ್ನು ಅಚ್ಚಳಿಯುವುದೇ ಚಂದಮಃ. ನೋಡಿ, ಇಲ್ಲಿ ಉಳಿದಿರ್ತಕ್ಕಂಥ ಎಲ್ಲಾ ಸಾಲುಗಳು ನಾನು ಹೇಳ್ತಕ್ಕಂತ ಮಾತುಗಳಲ್ಲಿ ಬರ್ತಾ ಇದ್ದಾವೆ. ಮನೋವಿಕಾರ ಇಲ್ಲದಿರುವುದು. ಮನಸ್ಸು ವಿಕಾರ ಆಗುವುದಕ್ಕೆ ಕಾರಣ ಏನು? ನಮ್ಮ ಒಳಗಡೆ ಇರತಕ್ಕಂತಹ ಇಂದ್ರಿಯಗಳು, ನಮ್ಮ ಒಳಗಡೆ ಇರತಕ್ಕಂತಹ 6 ಜನ ಶತ್ರುಗಳು, ಅರಿಷಡ್ ವರ್ಗಗಳು ಅಂತ ಕರೀತೇವೆ. ಇಂದ್ರಿಯಗಳನ್ನ, ಅರಿಷಡ್ ವರ್ಗಗಳನ್ನ ಮುನ್ನಡೆಸಿಕೊಂಡು ಹೋಗ್ತಕ್ಕಂತಹ ಸಾರಥಿ ಯಾರು ಅಂತಂದ್ರೆ ನಮ್ಮ ಮನಸ್ಸು. ಚಂಚಲವಾಗಿರ್ತಕ್ಕಂಥದ್ದು ಮನಸ್ಸು. ಮನಸ್ಸನ್ನ ನೊಣಕ್ ಹೋಲಿಸ್ತಾರೆ, ಮನಸ್ಸನ್ನ ಮಂಗ್ಯ ಹೋಲಿಸ್ತಾರೆ. ಮಂಗ್ಯ ಕುಂತಲ್ಲಿ ಕುಂದ್ರಂಗಿಲ್ಲ, ನಿಂತಲ್ಲಿ ನಿಂದ್ರಂಗಿಲ್ಲ. ನೊಣ ಹೊಲಸಿನೊಳಗೂ ಕುಂದಿರ್ತೈತಿ, ದೇವರು ತಲೆ ಮಾಡೋದು ಕುಂದಿರ್ತೈತಿ. ನಮ್ಮ ಮನಸ್ಸು ಕೆಟ್ಟದ್ದನ್ನು ಆಲೋಚನೆ ಮಾಡ್ತೈತಿ, ಒಳ್ಳೆಯದನ್ನು ಆಲೋಚನೆ ಮಾಡ್ತೈತಿ. ನೀವೆಲ್ಲರೂ ಇಲ್ಲೇ ಕೂತೀರಿ, ದೇಹ ಇಲ್ಲೇ ಇದೆ, ಆದ್ರೆ ಒಳಗಡೆ ಇರ್ತಕ್ಕಂಥ ನಿಮ್ಮ ಮನಸ್ಸು ಎಲ್ಲಿ ಹೋಗೈತಿ ಅನ್ನೋದು ನಿಮಗೆ ಮಾತ್ರ ಗೊತ್ತ ಬರದು, ನಮಗೆ ಗೊತ್ತಾಗೋದಿಲ್ಲ. ಈ ರೀತಿ ಇರ್ತಕ್ಕಂತಹ ಚಂಚಲವಾಗಿರ್ತಕ್ಕಂಥ ಈ ಮನಸ್ಸನ್ನ ಹಿಡಿದಿಡ್ತಕ್ಕಂಥದ್ದು ಇಂದ್ರಿಯ ಆಸೆಗಳನ್ನ ಹಿಡಿದಿಡಬೇಕು. ನೋಡ್ಬೇಡ ಅಂದದ್ದನ್ನ ಕಣ್ಣು ಮುದ್ದಾಮ್ ನೋಡ್ತೀನಿ ಅಂತವ, ಕೇಳಬೇಡ ಅಂದದ್ದನ್ನ ಕಿವಿ ಮುದ್ದಾಮ್ ಕೇಳಬೇಕು ಅಂತವ, ತಿನ್ನಬೇಡ ಮಾತಾಡ್ಬೇಡ ಅಂದದ್ದನ್ನ ನಾಲಿಗೆ ಮುದ್ದಾಮ್ ರುಚಿ ನೋಡ್ಬೇಕು, ಮಾತಾಡ್ಬೇಕು ಅಂತ ಆಸೆ ಪಡ್ತೈತಿ. ಮುಟ್ಟಬೇಡ ಅಂದದ್ದನ್ನ ಮುದ್ದಾಮ್ ಮುಟ್ತೀನಿ ಅಂತ ಚರ್ಮ ಅಪೇಕ್ಷೆ ಪಡ್ತೈತಿ. ಇದರ ಜೊತೆಗೆ ನಾಗ್ಲಿ ಹೇಳಿದೆ, 6 ಜನ ಶತ್ರುಗಳಿದ್ದಾರೆ ನಮ್ಮ ದೇಹದಲ್ಲಿ. ಹೊರಗಿನ ಶತ್ರುಗಳನ್ನ ನಾವು ಎದುರಿಸಬಹುದು, ನಮ್ಮ ಒಳಗಡೆ ಇರತಕ್ಕಂತಹ ಶತ್ರುಗಳನ್ನ ಎದುರಿಸ್ತಕ್ಕಂಥದ್ದು ಬಹಳ ಕಷ್ಟ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಕಾಮಾತುರಾಂ ನ ಲಜ್ಜ ನ ಭಯಂ ಎನ್ನುವಂಥ ಮಾತಿದೆ. ಕ್ರೋಧ ಎನ್ನುವಂಥದ್ದು ಸಿಟ್ಟು. 1 ನಿಮಿಷದ ಸಿಟ್ಟು 60 ನಿಮಿಷದ ನೆಮ್ಮದಿಯನ್ನ ಹಾಳು ಮಾಡ್ತಾ ಇದೆ. ನೋಡ್ರಿ, ಕೋಪ ತನ್ನ ವೈರಿ, ಕ್ಷಮೆ ಪರರ ವೈರಿ. ಸುಮ್ಮನೆ ಸಿಟ್ಟು ಮಾಡ್ಕೊಳ್ತೇವೆ, ನಮ್ಮ ಆರೋಗ್ಯವನ್ನ ಹಾಳು ಮಾಡಿಕೊಳ್ಳುತ್ತೇವೆ. ಲೋಭ ಎನ್ನುವಂಥದ್ದು, ಚಿಪುಣತನ ಎನ್ನುವಂಥದ್ದು, ಬೇಕು 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 ಅನ್ನೋ ಭಿಕಾರಿ ಆಗ್ತಾನಂತೆ, ಸಾಕ್ 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 ಅನ್ನೋ ಸಾಹುಕಾರ ಆಗ್ತಾನಂತೆ. ಸರ್ವಜ್ಞ ಹೇಳುತ್ತಾನೆ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟಿ ಜನಬೇಡ, ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ. ದೇವರು ಕೊಟ್ಟು ನೋಡ್ತಾನೆ, ಕಸ್ಕೊಂಡು ನೋಡುತ್ತಾನೆ. ಕೊಟ್ಟದ್ದು ತನಗೆ ಮುಚ್ಚಿಡುವಂತ ಪ್ರಯತ್ನವನ್ನ ಮಾಡ್ತೇವೆ, ಮುಗಿದಿಡುವಂತ ಪ್ರಯತ್ನವನ್ನ ಮಾಡುತ್ತೇವೆ. ಯಾರೋ ಬರ್ತಾರ, ದೋಚ್ಕೊಂಡು ಹೋಗ್ತಾರೆ. ಲೋಕಾಯುಕ್ತರು ಬರ್ತಾರ, ದೋಚ್ಕೊಂಡು ಹೋಗ್ತಾರೆ. ಕೊಟ್ಟದ್ದು ಕೆಟ್ಟಿ ಜನ ಬೇಡ, ತತ್ಪಾತ್ರಕ್ಕೆ ಯೋಗ್ಯವಾಗಿರುವಂತಹ ಇಂತಹ ಧರ್ಮ ಕಾರ್ಯಗಳಿಗೆ ದಾನವನ್ನ ಮಾಡಿದರೆ ಅದು ಎಂಥ ದಾನ? ಶ್ರಮ ವಹಿಸಿ ದುಡಿದದ್ದಿರಬೇಕು, ಪ್ರಾಮಾಣಿಕವಾಗಿ ದುಡಿದದ್ದಿರಬೇಕು. ಕಾಯಕದಿಂದ ಬಂದದ್ದು ಕಾರ್ಯ ಸೊಪ್ಪಾದರೂ ಲಿಂಗಕ್ಕೆ ಅರ್ಪಿತ. ಪ್ರಾಮಾಣಿಕವಾಗಿ ದುಡಿದದ್ದನ್ನ ಇಂತಹ ಸತ್ಪಾತ್ರಕ್ಕೆ ಯೋಗ್ಯವಾಗಿರತಕ್ಕಂತಹ ಕೆಲಸಗಳಿಗೆ ನಾವು ಕೊಟ್ಟಾಗ ಮುಂದೆ ಕಟ್ಟಿಬುದು ಬುದ್ಧಿ ಸರ್ವಜ್ಞ. ಇವತ್ತಿಲ್ಲ ನಾಳೆ ಅದಕ್ಕೆ ಪ್ರತಿಫಲ ಎನ್ನುವಂಥದ್ದು ಖಂಡಿತವಾಗಲೂ ನಮ್ಗೆ ಸಿಗ್ತಾ ಇದೆ.
ಭೂಮಿ ತಾಯಿಯ ಮಡಿಲಲ್ಲಿ ಒಂದು ಕಾಳ ಜೋಳವನ್ನ ಬಿತ್ತಿದಾಗ ಸಾವಿರಾರು ಕಾಳುಗಳನ್ನ ಭೂಮಿ ತಾಯಿ ಮರಳಿ ಕೊಡುತ್ತಾಳೆ. ಒಂದು ಕಬ್ಬಿನ ಗಣೆಯನ್ನ ಹಚ್ಚಿದಾಗ 18 ಕಬ್ಬಿನ ಗೆಣೆಗಳು ನಮ್ಗೆ ವಾಪಸ್ ಬರ್ತಾರೆ. ಸೊ ಹಾಗಾಗಿ ಲೋಭತನವನ್ನ ಮಾಡದೆ ಇಂತಹ ಧರ್ಮ ಕಾರ್ಯಗಳಿಗೆ ನಾವು ಕೊಟ್ಟಾಗ ಅದಕ್ಕೆ ಖಂಡಿತವಾಗಲೂ ಕೂಡ ಪ್ರತಿಫಲ ಎನ್ನುವಂಥದ್ದು ಸಿಗ್ತಾ ಇದೆ. ಇನ್ನ ಮೋಹ ಎನ್ನುವಂಥದ್ದು, ನಾನು ನನ್ನದು ಎನ್ನುವಂತಹ ಮಮಕಾರ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಸಾರ, ಈ ದೇಹಕ್ಕೆ ಎಲ್ಲಿ ತನಕ ಬೆಲೆ ಇರ್ತೈತಿ ಅಂತಂದ್ರೆ ಒಳಗಡೆ ಇರ್ತಕ್ಕಂತ ಆತ್ಮ ಎಲ್ಲಿ ತನಕ ಇರ್ತೈತಿ ಅಲ್ಲಿ ತನಕ ಇದು ಶರೀರ ಆಗಿರ್ತೈತಿ. ಆತ್ಮ ಹೊರಟು ಹೋಯ್ತು ಅಂತಂದ್ರ ಇದು ಶವ ಆಗ್ತೈತಿ. ಶರೀರಕ್ಕೆ ಇರತಕ್ಕಂತ ಆತ್ಮ ಇರ್ತಕ್ಕಂತ ಶರೀರಕ್ಕೆ ಇರತಕ್ಕಂತ ಕಿಮ್ಮತ್ತ ಅದು ಹೊರಟು ಹೋಯ್ತು ಅಂತಂದ್ರ ಶವಕ್ಕ ಇರೋದಿಲ್ಲ. ಬಾಳ ತನಕ ಇಡದಾಡ್ರಿ, ಹೋಗುದು ಬರ್ರಿ, ಸುಟ್ಟ ಬರ್ರಿ, ಯಾಕಂದ್ರ ಹೊಲಸ್ ನಾರ್ ಕೊಡ್ತೀನಿ. ಇಲ್ರಿ ನನ್ನ ಗಂಡ ನನ್ನ ಮ್ಯಾಲ ಬಹಳ ಪ್ರೀತಿದ, ಒಂದ್ 2 ದಿವಸ ಅವನ ಹೆಣ ನನ್ನ ಮನೆಯೊಳಗಿರ್ಲಿ ಅಂತಕ್ಕಂಥ ಯಾವ ಹೆಂಡತಿಯೂ ಇಲ್ಲ. ನಮ್ಮ ಅಪ್ಪ ಅಷ್ಟು ಮಾಡ್ಯಾನ ಇಷ್ಟು ಮಾಡ್ಯಾನ, ಒಂದ್ 15 ದಿವಸ ಅವನ ಹೆಣ ನನ್ನ ಮನೆಯೊಳಗೆ ಇರ್ಲಿ ಅಂತ ಹೇಳತಕ್ಕಂಥ ಯಾವ ಮಕ್ಕಳೂ ಇಲ್ಲ. ಸೊ ಎಲ್ಲಾ ವಿಚಾರಗಳು ಈ ಕೃತಿಯೊಳಗ ಅಡಕಾಗ್ಯಾವ. ಹಾಗೇನೆ ಮದ ಎನ್ನುವಂತ ಅಷ್ಟಮದಗಳನ್ನ ಗುರುತಿಸ್ತಾರೆ. ವಿದ್ಯಾಮದ, ಹಣದ ಮದ, ಅಧಿಕಾರದ ಮದ, ಕುಲಮದ, ಬಲಮದ. ಯಾವವೂ ಶಾಶ್ವತವಾಗಿ ಇರತಕ್ಕಂಥವುಗಳಲ್ಲ. ಅಧಿಕಾರ ಇರ್ಲಿ, ಹಣ ಇರ್ಲಿ. ಹಣದ ಅಧಿದೇವತೆ ಲಕ್ಷ್ಮಿ. ಕ್ರಾಂತಿಕಾರಿ ಆಚಾರ್ಯ ತರುಣಸಾಗರ್ ಹೇಳುತ್ತಾರೆ, ಲಕ್ಷ್ಮಿ ಪೂಜೆಗೆ ಅರ್ಹಳೆ ಹೊರತು ನಂಬಿಕೆಗೆ ಅರ್ಹಳಲ್ಲ. ಎಷ್ಟೊಂದು ಸತ್ಯವಾಗಿರ್ತಕ್ಕಂಥ ಮಾತು. ಪೂಜೆ ಮಾಡಿಸ್ಕೊಳ್ಳಿಕ್ಕೆ ಲಕ್ಷ್ಮಿ ಯೋಗ್ಯ ಇದ್ದಾಳೆ, ನಂಬುವ ಹಾಗಿಲ್ಲ. ಇವತ್ತು ನನ್ನ ಕಡೆ ಇರ್ತಾಳೆ, ನಾಳೆ ನಿಮ್ ಕಡೆ ಬರ್ತಾಳೆ, ನಾಳೆ ಮತ್ತೊಬ್ಬರ ಕಡೆ ಹೋಗ್ತಾಳೆ. ವಿದ್ಯೆಯ ಅಧಿದೇವತೆ ಸರಸ್ವತಿ ನಂಬಿಕೆಗೂ ಅರ್ಹಳಿದ್ದಾಳೆ, ಪೂಜೆಗೂ ಅರ್ಹಳಿದ್ದಾಳೆ. ಲಕ್ಷ್ಮಿಯನ್ನ ನಂಬಿ ಹಾಳಾದವರು ಬೇಕಾದಷ್ಟು ಜನ ಸಿಗ್ತಾರೆ, ಸರಸ್ವತಿಯನ್ನ ನಂಬಿ ಹಾಳಾದವರನ್ನ ನಾ ಕಾಣೆ. ಸರಸ್ವತಿ ಮಧ್ಯಕ್ಕಿದ್ಲು ಅಂತಂದ್ರೆ ಲಕ್ಷ್ಮಿ ಹಿಂದಿಂದ ತಾನ ಬೆನ್ನ ಹಚ್ಚಿ ಬರ್ತಾಳ. ಸಾಕಷ್ಟು ಸರಿ ನಾವು ನೋಡ್ತಿರ್ತೀವಿ, ಕಲಿಯೋ ವಯಸ್ಸೊಳಗ ಮಕ್ಕಳ ಕೈ ತುಂಬಾ ರೊಕ್ಕ ಆಡ್ತಿತ್ತು ಅಂತಂದ್ರೆ ಅವ್ರ ಹಂತಕ ಸರಸ್ವತಿ ಬರ್ಲೇ ಇರ್ತಕ್ಕಂಥದ್ರ ನಾವು ಕಾಣ್ತೇವೆ. ಹಣದ ಮದ, ಸೌಂದರ್ಯ ಮದ ಇರ್ತತಿ, ನಾನಾ ಚಂದ, ನನಗಿಂತ ಚಂದ ಯಾರು ಇಲ್ಲ. ವಿದ್ಯೆಯ ಮದ, ನಾನಾ ಶಾಣೆ, ನನಗಿಂತ ಶಾಣೆ ಯಾರು ಇಲ್ಲ. ಕೆಲವೊಬ್ಬರಿಗೆ ಅಧಿಕಾರದ ಮದ ಇರ್ತೈತಿ. ನೋಡಿ, ಶ್ರವಣ ಬೆಳವದ ಶಾಸನ ಹೇಳುತ್ತಾ ಇದೆ, ಇದು ಯಾವವೂ ಶಾಶ್ವತವಲ್ಲ. ಸುರಚಾಪಂಬೋಲೆ ವಿದ್ಯುಲ್ಲೋಲ್ ಮಾಂಜ್ಯೋಲ್ ಸ್ತ್ರೀ ರೂಪ ವಿಭವ ಮಹಾರಾಶಿಗಳು ನಿಲ್ಲವು ಆರ್ಕುಂ. ಅಧಿಕಾರ ಇರ್ಲಿ, ಸಂಪತ್ತಿರ್ಲಿ, ಸೌಂದರ್ಯ ಇರ್ಲಿ, ಕ್ಷಣಿಕವಾಗಿರ್ತಕ್ಕಂಥವುಗಳು. ಹೆಂಗ ಕ್ಷಣಿಕವಾಗಿರ್ತಕ್ಕಂಥವುಗಳು ಅಂತಂದ್ರೆ ಮುಂಜಾನೆಯ ಮಂಜಿನಂತೆ, ಆಕಾಶದಲ್ಲಿ ಮಿಂಚುವ ಮಿಂಚಿನಂತೆ, ಆಕಾಶದಲ್ಲಿ ಮೂಡುವ ಕಾಮನ ಬಿಲ್ಲಿನಂತೆ. ಇವು ಕ್ಷಣಿಕವಾಗಿರ್ತಕ್ಕಂಥವುಗಳು. ಸೊ ಹಾಗಾಗಿ ಇವುಗಳನ್ನ ನಂಬಿ ನಮ್ಮ ಅಸ್ತಿತ್ವವನ್ನ, ನಮ್ಮ ವ್ಯಕ್ತಿತ್ವವನ್ನ ನಾವು ಕಳೆದುಕೊಳ್ಳಬಾರದು ಎನ್ನುವಂತಹ ಸತ್ಯವನ್ನ ಇಲ್ಲಿ ಈ ಕೃತಿಯಲ್ಲಿ ನಾವು ಕಾಣ್ತೇವೆ. ಮರಗಳಲ್ಲಿ ಕೊನೆಯದು ಮತ್ಸರ ಎನ್ನುವಂತ ಪಟ್ಟೆ ಕಿಚ್ಚು, ಇನ್ನೊಬ್ಬರನ್ನ ಕಂಡ್ರ ಸಹಿಸಲಾರದ ಮನಸ್ಥಿತಿ. ದೇವರು ಎಲ್ಲಾ ಪ್ರಾಣಿಗಳಿಗೂ ಹೊಟ್ಟೆಯನ್ನ ಕೊಟ್ಟಿದ್ದಾನೆ, ಮನುಷ್ಯನಿಗೂ ಹೊಟ್ಟೆಯನ್ನ ಕೊಟ್ಟ. ಎಲ್ಲಾ ಪ್ರಾಣಿಗಳು ಸಮಾಧಾನದಿಂದ ಇದ್ವು.
ಮನುಷ್ಯಾಗ ಸಮಾಧಾನ ಆಗ್ಲಿಲ್ರಿ. ಬ್ಯಾರೆ ಪ್ರಾಣಿಗೆ ನಮ್ದು ವ್ಯತ್ಯಾಸ ಬೇಡನ, ನಮ್ಗೆ ಇನ್ನೊಂದ್ ಸ್ವಲ್ಪ ಏನಾರ ಕೊಡು, ಬ್ಯಾಡ ಹೋಗೋದಮ್ಮ ಅಂತಂದ ದೇವರ. ಕೇಳಲಿಲ್ಲ. ಆಯ್ತು ನಿಮ್ ಹೊಟ್ಟೆಯೊಳಗೆ ಒಂದಿಷ್ಟು ಕಿಚ್ಚಿಟ್ಟು ಬರ್ತೀನಿ ಅಂತಂದ. ಬರೋ ಹೊಟ್ಟೊಳಗೆ ನಮ್ಮ ಹೊಟ್ಟೆಯೊಳಗೆ ಎಲ್ಲ ನಾವು ಕಿಚ್ಚಿಟ್ಕೊಂಡು ಬಂದೇವಿ. ಹೊಟ್ಟೆ ತುಂಬಾ ಮಾರಾಟವನ್ನು ನೀಡ್ತೀವಿ. ಹೊಟ್ಟೆ ತುಂಬಿದ ಮೇಲೆ ಒಳಗಿನ ಕಿತ್ತು ಉರಿಯಾಕ ಶುರು ಆಗ್ತೈತಿ ನೋಡ್ರಿ. ಯಾರ್ಯಾರೇನ್ ಜಗಳ ಹಚ್ತಿ, ಯಾರ್ಯಾರ ಮನೆಗೆ ಬೆಂಕಿ ಹಚ್ತಿ. ಬ್ಯಾರೆ ಪ್ರಾಣಿ ಹೊಟ್ಟೆ ತುಂಬಿದ ಮ್ಯಾಲ ಎಲ್ಲರ ನೆರಳು ನೋಡಿ ಆರಾಮ್ ಮಕ್ಕೋತಾವ. ಮನುಷ್ಯ ಮಾತ್ರ ಹಂಗಿಲ್ಲ. ಇದು ಮತ್ಸರದ ಮನೋಭಾವ. ಇಂತಹ ಅನೇಕ ಸತ್ಯಗಳನ್ನ ಪ್ರಸ್ತುತ ಕೃತಿಯ ಪ್ರತಿಯೊಂದು ಸಾಲುಗಳು ಕೂಡ ನಮಗೆ ಕಟ್ಟಿಕೊಟ್ಟಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಇನ್ನೊಬ್ಬನ ದುರ್ಗುಣಗಳನ್ನ ನಾವು ಎಣಿಸಬಾರದು. ಇದು ಮತ್ತೊಂದು ಸಾಲ. ಬರೀ ತಪ್ಪು ಕಂಡು ಹಿಡಿಯೋದು ನಮ್ಮ ಜೀವನ. ಅವ ಹಂಗ, ಇವ ಹಿಂಗ, ಆಕಿ ಕರ್ಗ, ಇವ ಬೆಳಗ, ಅದಂಗ, ನೀನ್ ಹಿಂಗ. ಬಂಧುಗಳೇ, ಅವ ಹಂಗ ಇವ ಹಂಗ ಅಂತೇಳಿ ಒಂದ್ ಬೆರಳ ನಾವು ಇನ್ನೊಬ್ಬರ ಕಡೆ ಮಾಡಿದ್ರ 3 ಬೆರಳ ನಮ್ ಕಡೆ ಇರ್ತಾವ. ಮಗನ ಅವ ಹೆಂಗ ಇವ ಹಿಂಗ ಅನ್ನಕ್ ಹೋಗ್ಬಿಡ. ನೀ ಹೆಂಗದಿದಿ ಅನ್ನೋದನ್ನ ಮೊದಲಿಗೆ ತಿಳ್ಕೋ. ನನ್ನನ್ನು ನಾನು ತಿಳ್ಕೋಬೇಕು, ನನ್ನನ್ನು ನಾನು ಅರ್ಥ ಮಾಡಿಕೊಳ್ಳಬೇಕು. ಅಂದಾಗ ಜೀವನ ಸಾರ್ಥ ಆಗ್ತದೆ. ಇನ್ನೊಬ್ಬರ ಉಸಾಬರಿಯನ್ನ ಬಿಡಬೇಕು. ನಾನು ಯಾರು, ನಾನು ಏನ್ ಮಾಡಾಕತ್ತೇನೆ, ನಾನು ಮಾಡ್ತಕ್ಕಂಥದ್ದು ಸರಿ ಐತೋ ತಪ್ಪೈತೋ. ಈ ರೀತಿ ದಿನನಿತ್ಯ ಮಲಗುವ ಪೂರ್ವದಲ್ಲಿ ನಾವು ನಮ್ಮ ಅಂತರಂಗಕ್ಕೆ ಪ್ರಶ್ನೆಯನ್ನ ಹಾಕೋಬೇಕು. ನಾನು ಇವತ್ತು ಯಾವ ತಪ್ಪನ್ನ ಮಾಡಿದೆ, ಇವತ್ತು ನಾನು ಮಾಡಿರ್ತಕ್ಕಂಥ ತಪ್ಪು ನಾಳೆ ಆಗದಂತೆ ನಾನು ಹೇಗೆ ಜಾಗೃತಿಯನ್ನು ವಹಿಸಿಕೊಳ್ಳಬೇಕು. ಮಲಗುವ ಪೂರ್ವದಲ್ಲಿ ನಮ್ಮ ಅಂತರಂಗಕ್ಕೆ ಇಂತಹ ಪ್ರಶ್ನೆಗಳನ್ನ ನಾವು ಹಾಕಿಕೊಂಡು ಮಲಗಿದ್ವಿ ಅಂತಂದ್ರೆ ಮುಂಜಾನೆ ಹೇಳೋ ಹೊತ್ತೊಳಗೆ ನೆಮ್ಮದಿಯಿಂದ ಹೇಳುತ್ತಿದೆ, ಸಮಾಧಾನದಿಂದ ಹೇಳುತ್ತಿದೆ. ರಾತ್ರಿ ಇನ್ನೊಬ್ಬರ ಬಗ್ಗೆ ವಿಚಾರ ಮಾಡೋದ ಬೆಳಿಗ್ಗೆ ಹೇಳೋ ಮುಂದೆ ದರಿದ್ರರಾಗಿ ಹೇಳುತ್ತೇವೆ, ಆಲಸ್ಯಗಳಾಗಿ ಹೇಳುತ್ತೇವೆ. ಮತ್ತೊಂದು ಸಾರಿ ಹೇಳ್ತಾ ಇದೆ, ಇನ್ನೊಬ್ಬರಿಗೆ ಉಪಕಾರವನ್ನ ಮಾಡಬೇಕು. ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ವಹಂತಿ ನದ್ಯ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾರ್ಥಂ ಇದಂ ಶರೀರಂ. ನೋಡ್ರಿ, ವೃಕ್ಷ ಎನ್ನುವಂತದ್ದು, ಗಿಡ ಎನ್ನುವಂತದ್ದು ಇನ್ನೊಬ್ಬರ ಉಪಕಾರಕ್ಕಾಗಿ ಹಣ್ಣುಗಳನ್ನ ಕೊಡ್ತಾ ಇದೆ. ತನ್ನ ಹಣ್ಣು ತಾನ ತಿನ್ನಂಗಿಲ್ಲ ಯಾವ ಮರ. ನದಿ ಎನ್ನುವಂತದ್ದು ಇನ್ನೊಬ್ಬರ ಉಪಕಾರಕ್ಕಾಗಿ ಹರಿತಾ ಇದೆ. ಅದೇ ರೀತಿ ಹಸು ಎನ್ನುವಂತದ್ದು ಇನ್ನೊಬ್ಬರ ಉಪಕಾರಕ್ಕಾಗಿ ಹಾಲನ್ನ ಕೊಡ್ತಾ ಇದೆ. ಅದೇ ರೀತಿ ಒಳಗ ಜೀವನದೊಳಗ ಬದುಕಿನೊಳಗ ಪರೋಪಕಾರಾರ್ಥಂ ಇದಂ ಶರೀರಂ. ಇನ್ನೊಬ್ಬರಿಗೆ ಒಂದಿಷ್ಟು ನಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನ ಮಾಡಬೇಕು, ಸಹಕಾರವನ್ನ ಕೊಡಬೇಕು. ಇಷ್ಟು ಮಾಡಿದ್ರೆ ಸಾಕ. ಆದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರ ಪರೋಪಕಾರವನ್ನ ಮಾಡ್ಲಿಕ್ಕೆ ಹೋಗಂಗಿಲ್ಲ. ಇನ್ನೊಬ್ಬರನ್ನ ಕಂಡ್ರ ಸಹಿತವಾದ ಮನಸ್ಥಿತಿಯನ್ನ ನಾವು ತಂದುಕೊಳ್ತೇವೆ. ಈ ರೀತಿಯ ಅನೇಕ ವಿಚಾರಗಳನ್ನ ಈ ಕೃತಿಯೊಳಗ ನಾವು ಕೊಟ್ಟಿದ್ದನ್ನ ಕಾಣ್ತೇವೆ. ಹೇಳ್ತಾರೆ, ಸಂಸಾರವನ್ನ ಬಿಟ್ಟ ಬಂದ ಮೇಲೆ ಬಿಟ್ಟದ್ದನ್ನ ಮರಳಿ ಕೂಡದಿರುವುದು. ಎಲ್ಲಾ ಬಿಟ್ಟು ಬಂದೇನಿ, ನಾನು ತ್ಯಾಗ ಮಾಡಿ ಬಂದೀನಿ ಅಂತ ಹೇಳಿ ಸನ್ಯಾಸಿಯಾಗಿ ಹೋಗಿರ್ತಾರ. ಹಂಗ ಹೋದಾಗ ಮತ್ತೆ ಹೆಂಡ್ರು ಮಕ್ಕಳು ಬಂದ್ರು ಅಂತಂದ್ರ ಮತ್ತ ಮನಸ್ಸು ಆ ಕಡೆ ತೆರತೈತಿ. ಆ ರೀತಿ ಆಗಬಾರದು ಎನ್ನುವಂಥದ್ದು. ಇದ್ದದ್ದರಲ್ಲಿ ಸಂತೋಷ ಪಡಬೇಕು, ಇಲ್ಲದಕ್ಕೆ ಅಪೇಕ್ಷೆ ಪಡಬಾರದು. ಆಮೇಲೆ ಇಂದ್ರಿಯ ನಿಗ್ರಹಗಳ ಬಗ್ಗೆ ನಾನು ಹೇಳಿದೆ. ಆಮೇಲೆ ಆತ್ಮ ತಿರುಗಿ ಹುಟ್ಟಬಾರದು. ನೋಡಿ, ದೇಹ ಬೇರೆ, ಒಳಗಡೆ ಇರ್ತಕ್ಕಂಥ ಆತ್ಮ ಬೇರೆ. ನಾನು ಆಗ್ಲೇ ಹೇಳಿದೆ, ಆತ್ಮ ಎನ್ನುವ ತನಕ ಮಾತ್ರ ಈ ಶರೀರಕ್ಕೆ ಬೆಲೆ ಐತಿ. ಮತ್ತೆ 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 ಹುಟ್ಟಿ ಬರ್ತಕ್ಕಂಥದ್ದು 4 ಗತಿಗಳಲ್ಲಿ ಹುಡ್ತಾ ಇದೆ ಅಂತ ಹೇಳ್ತಾರೆ.
ದೇವಗತಿ, ಮನುಷ್ಯಗತಿ, ಹಿರಿಯಂಶಗತಿ, ಆಮೇಲೆ ನರಕಗತಿ. ಪ್ರಾಣಿ ಪಕ್ಷಿಗಳಾಗಿ ಹುಟ್ಟಬಹುದು. ಒಳಗಡೆ ಇರತಕ್ಕಂತ ಆತ್ಮ ನೀರಿದ್ದಂಗ. ನೀರಲ್ಲಿ ಯಾವ ಪಾತ್ರೆಗೆ ನಾವು ಹಾಕ್ತೀವಿ ಆ ಪಾತ್ರೆಯ ಆಕಾರವನ್ನ ಅದು ಪಡ್ಕೊಳ್ತೈತಿ. ತಬ್ಬಿಗೆ ಹಾಕಿದ್ರೆ ತಬ್ಬಿಗೆ ಆಕಾರ, ಕೊಡಕ್ ಹಾಕಿದ್ರೆ ಕೊಡದ ಆಕಾರ. ಹಂಗ ಆತ್ಮ ಎನ್ನುವಂಥದ್ದು ಈಗ ಮನುಷ್ಯ ಭೋಗದೊಳಗ ಬಂದೈತಿ. ನಾವು ಮನುಷ್ಯರಾಗಿ ಬದುಕಬೇಕು. ಮನುಷ್ಯರಂತೆ ಬದುಕಿದಾಗ ಮೋಕ್ಷ ಪ್ರಾಪ್ತಿಗೆ ಸಾಧ್ಯತೆ ಇದೆ. ಕಂಡುಕೊಂಡವ್ರನ್ನ ಬೈತಿದ್ವಿ, ಒದರಾಡ್ತಿದ್ವಿ ಅಂತಂದ್ರೆ ನಮ್ಮ ಆತ್ಮ ನಾಯಿಯ ದೇಹವನ್ನ ಸೇರಬಹುದು. ಕಂಡುಕೊಂಡವ್ರನ್ನ ಒದಿತಿದ್ವಿ ಅಂತಂದ್ರೆ ಕತ್ತಿಯ ದೇಹವನ್ನ ಸೇರಬಹುದು. ಇಂತಹ ಆತ್ಮ ಪರಿಶುದ್ಧಿಯನ್ನ ಮಾಡಿಕೊಳ್ಳುವಂತಹ ಅನೇಕ ವಿಚಾರಗಳನ್ನ ಪ್ರಸ್ತುತ ಕೃತಿಯಲ್ಲಿ ಪೂಜ್ಯರು ಕಟ್ಟಿಕೊಟ್ಟಿದ್ದಾರೆ. ಕಟ್ಟಿಕೊಡುವಾಗ ಅವರ ಜ್ಞಾನ ಸಂಪತ್ತು ಎಷ್ಟು ಅನ್ನೋದು ನಮ್ಗೆ ಅರ್ಥ ಆಗ್ತದೆ. ನಾನಾಗಲೇ ಹೇಳಿದೆ, ಒಂದೇ ಸಾಲನ್ನ ಇಟ್ಕೊಂಡು ಕಟ್ಲೆ ಮಾತಾಡೋದೈತಲ್ಲ, ಅಷ್ಟು ಸುಲಭವಾಗಿರ್ತಕ್ಕಂಥದ್ದಲ್ಲ. ವೇದಗಳನ್ನು ತಿಳ್ಕೊಂಡಿರಬೇಕು, ಹಳಗನ್ನಡಗಳನ್ನು ತಿಳ್ಕೊಂಡಿರಬೇಕು, ಶರಣರ ವಚನಗಳನ್ನ ತಿಳ್ಕೊಂಡಿರಬೇಕು, ದಾಸರ ಕೀರ್ತನೆಗಳನ್ನ ತಿಳ್ಕೊಂಡಿರಬೇಕು, ಇವತ್ತಿನ ಆಧುನಿಕ ಕವಿಗಳು ಏನು ಹೇಳಿದಾಗ ಅದರ ಬಗ್ಗೆ ಅನ್ನೋದನ್ನ ತಿಳ್ಕೊಂಡಿರಬೇಕು. ಎಲ್ಲವನ್ನು ತಿಳಿದುಕೊಂಡಾಗ ನನಗ ಮಾತನಾಡಲಿಕ್ಕೆ ಶಕ್ತಿ ಬರ್ತೈತಿ, ಬರೀಲಿಕ್ಕೆ ಸಾಮರ್ಥ್ಯ ಬರ್ತೈತಿ. ಅಂತಹ ಶಕ್ತಿಯನ್ನ, ಅಂತಹ ಸಾಮರ್ಥ್ಯವನ್ನ ಪೂಜ್ಯರು ತಮ್ಮ ಜ್ಞಾನದ ಮುಖಾಂತರವಾಗಿ ಈ ಕೃತಿಯನ್ನ ಕಟ್ಟಿಕೊಟ್ಟಿದ್ದಾರೆ. ಪ್ರವಚನ ಕೇಳುವುದಕ್ಕಿಂತಲೂ ಅದನ್ನ ಓದಬೇಕು. ಓದಿದಾಗ ಇನ್ನಷ್ಟು ಮತ್ತಷ್ಟು ನಮಗ ಜ್ಞಾನ ಶಕ್ತಿ ಎನ್ನುವಂಥದ್ದು ಅಧಿಕವಾಗುತ್ತಾರೆ. ಸೊ ಹಾಗಾಗಿ ಪೂಜ್ಯರು ಕಟ್ಟಿಕೊಂಡಿರ್ತಕ್ಕಂಥ ಈ ಕೃತಿಯನ್ನ ತಮ್ಮ ಮುಂದ ಬಹಳ ಸಂಕ್ಷಿಪ್ತವಾಗಿ ನಾನು ಪರಿಚಯ ಮಾಡಿಕೊಂಡಿದ್ದೇನೆ. ನನಗ ಪೂಜ್ಯರು ಈ ಒಂದು ಕೆಲಸವನ್ನ ಕೊಟ್ಟಿದ್ದಕ್ಕಾಗಿ, ಇಷ್ಟೆಲ್ಲಾ ಜನರ ಸಮ್ಮುಖದಲ್ಲಿ ನಿಂತು ಮಾತನಾಡತಕ್ಕಂತ ಅವಕಾಶದ ಸೌಭಾಗ್ಯವನ್ನ ಒದಗಿಸಿಕೊಟ್ಟದ್ದಕ್ಕಾಗಿ ಪೂಜ್ಯರಿಗೆ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಿಸ್ತೇನೆ. ಅಷ್ಟೇ ಶಾಂತ ರೀತಿಯಿಂದ ಕುಳಿತು ನನ್ನ ಮಾತುಗಳನ್ನ ಆಲಿಸಿದ ತಮಗೆಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತುಗಳಿಗೆ ಹೇಳ್ತೇನೆ. ಎಲ್ಲರಿಗೂ